ಆಕ್ಸಿಯಂ 4 ಯಶಸ್ವಿ ಉಡಾವಣೆಯನ್ನ ಜಗತ್ತು ಸಂಭ್ರಮಿಸ್ತಾ ಇದೆ. ಗ್ರೂಪ್ ಕ್ಯಾಪ್ಟನ್ ಆದ ಶುಭಾಂಶು ಶುಕ್ಲಾ ಭಾರತೀಯರು ಅನ್ನೋ ಹೆಮ್ಮೆ ಒಂದ್ ಕಡೆ ಆದ್ರೆ, ಇದರ ಜೊತೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಕೂಡ ತನ್ನದೇ ಆದ ವಿಶಿಷ್ಟ ಮೈಲಿಗಲ್ಲನ್ನ ದಾಖಲಿಸಿದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಸಿರುಕಾಳು, ಮೆಂತ್ಯ ಮತ್ತು ಇತರೆ ಒಣ ಬೀಜಗಳನ್ನ ಕಳಿಸಿದೆ. ಗಗನಯಾತ್ರಿಗಳು ಹೆಚ್ಚಾಗಿ ಬಾಹ್ಯಾಕಾಶದಲ್ಲಿ ಪೌಷ್ಟಿಕಾಂಶದ ಕೊರತೆ ಸೇರಿದಂತೆ ಅನೇಕ ಆರೋಗ್ಯ ಸವಾಲುಗಳನ್ನ ಎದುರಿಸುತ್ತಿರ್ತಾರೆ. ಇದಕ್ಕೆ ಪರಿಹಾರವಾಗಿ ಬಾಹ್ಯಾಕಾಶದಲ್ಲಿ ತಾಜಾ ಮೊಳಕೆಯೊಡೆದ ಆಹಾರ ಮೂಲಗಳಾಗಿ ಬಳಸಲು ಕೃಷಿ ವಿವಿಯು ಭಾರತೀಯ ಆಹಾರದ ಪ್ರಧಾನ ಬೆಳೆಗಳಾದ ಹಸಿರುಕಾಳು ಮತ್ತು ಮೆಂತ್ಯ ಬೀಜಗಳನ್ನ ಕಳಿಸಿದೆ ಮತ್ತು ಪ್ರಮುಖವಾಗಿ ಇದು ಪ್ರಯೋಗಗಳಿಗೂ ಕೂಡ ಬಳಕೆಯಾಗುತ್ತೆ. ಅಲ್ಲಿ ಗಗನಯಾತ್ರಿಗಳು ಬೀಜಗಳಿಗೆ ನೀರನ್ನ ಸೇರಿಸೋ ಮೂಲಕ ಬೀಜಗಳನ್ನ ಜೀವಂತ ಇಟ್ಟು 2 ರಿಂದ 4 ದಿನಗಳಲ್ಲಿ ಮೊಳಕೆಯೊಡೆಯುವಂತೆ ಮಾಡ್ತಾರೆ. ನಂತರ ಬೀಜಗಳನ್ನ ಫ್ರೀಸ್ ಮಾಡಿ ಭೂಮಿಗೆ ಹಿಂತಿರುಗಿಸುವ ಮೊದಲು ನಿಲ್ದಾಣದಲ್ಲಿ ಸಂರಕ್ಷಿಸಲಾಗುತ್ತೆ. ಅವುಗಳು ಹಿಂತಿರುಗಿದ ನಂತರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೊಳಕೆಯ ಪ್ರಮಾಣವನ್ನ, ಅವುಗಳ ಪೋಷಕಾಂಶ ಗುಣಮಟ್ಟವನ್ನ, ಫೈಟೋ ಹಾರ್ಮೋನ್ ಡೈನಮಿಕ್ಸ್ನಲ್ಲಿನ ಬದಲಾವಣೆಗಳು, ಬಾಹ್ಯಾಕಾಶ ಪರಿಸ್ಥಿತಿಗಳಿಗೆ ಮಾನವನ ಆಹಾರ ಹೇಗೆ ಹೊಂದಿಕೊಳ್ಳುತ್ತೆ ಮತ್ತು ಬಾಹ್ಯಾಕಾಶ ಪರಿಸರದಲ್ಲಿ ಇವುಗಳ ಬೆಳೆಯುವ ಸಾಮರ್ಥ್ಯವನ್ನ ಅಧ್ಯಯನ ಮಾಡಲು ಈ ಪ್ರಯೋಗ ಮಾಡಲಾಗ್ತಾ ಇದೆ. ಭಾರತೀಯ ಪಾಕ ಪದ್ಧತಿಯಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಹಸಿರುಕಾಳು ಅರೆಶುಷ್ಕ ಪರಿಸ್ಥಿತಿಗಳಲ್ಲಿ ಬೆಳೆಯುತ್ತದೆ. ಹಾಗಾಗಿ ಬಾಹ್ಯಾಕಾಶ ಕೃಷಿಗೆ ಇದು ಹೆಚ್ಚು ಸೂಕ್ತವಾಗಿದೆ. ಇನ್ನು ಮೆಂತ್ಯ ಪೌಷ್ಟಿಕಾಂಶದ ಸಂಯುಕ್ತಗಳಿಂದ ಸಮೃದ್ಧವಾಗಿದೆ ಮತ್ತು ರೋಗ ನಿರೋಧಕ ಶಕ್ತಿ, ಸುಧಾರಿತ ಮೂಳೆ ಆರೋಗ್ಯ, ಮೂತ್ರಪಿಂಡದ ಕಲ್ಲುಗಳ ಅಪಾಯ ಕಡಿಮೆ ಮಾಡುತ್ತೆ ಮತ್ತು ಹೃದಯ ರಕ್ತನಾಳದ ಬೆಂಬಲ ಸೇರಿದಂತೆ ಹಲವಾರು ಔಷಧೀಯ ಪ್ರಯೋಜನಗಳನ್ನ ಹೊಂದಿದೆ. ಈ ಮೂಲಕ ಬಾಹ್ಯಾಕಾಶ ಕೃಷಿ ಮತ್ತು ಗಗನಯಾತ್ರಿಗಳ ಪೋಷಣೆಗೆ ಅಂತಾರಾಷ್ಟ್ರೀಯವಾಗಿ ಕೈಗೊಂಡಿರುವ ಮಹತ್ತರ ಅಧ್ಯಯನಕ್ಕೆ ಧಾರವಾಡದ ಅನನ್ಯ ಕೊಡುಗೆ ಸಲ್ತಾ ಇದೆ. ವಿದ್ಯಾಕಾಶಿಯಾಗಿರುವ ಧಾರವಾಡ ಬಾಹ್ಯಾಕಾಶದವರೆಗೆ ಇಂಥ ಮುಖ್ಯವಾದ ವಿಜ್ಞಾನ ಪ್ರಯೋಗಕ್ಕೆ ಮುಂದಾಗಿದ್ದು ಕರ್ನಾಟಕದ ಹೆಗ್ಗಳಿಕೆ.